ನಮ್ಮ ಪ್ರಾಡಕ್ಟ್ನ ಮಾರ್ಕೆಟ್ ಮಾಡಬೇಕು ಅಂತಂದರೆ ಒಂದು ಒಳ್ಳೆ ಸೆಟ್ ಹಾಕಬೇಕು, ದೊಡ್ಡ ಹೀರೋಯಿನ್ನ ಕರ್ಕೊಂಡು ಬರಬೇಕು, ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಅಯ್ಯೋ ಭಾವ, ಹೋಮ್ ಮೇಡ್ ಪ್ರಾಡಕ್ಟ್ಸ್ಗೆ ನಾವ್ಯಾಕೆ ಅಷ್ಟೊಂದು ಖರ್ಚು ಮಾಡಬೇಕು? ನಾವ್ ಇದಕ್ಕೆ ಅಂತ ದೊಡ್ಡ ಸೆಟ್ ಹಾಕ್ಬೇಕಾಗಿಲ್ಲ. ಹಳ್ಳಿ ಬ್ಯಾಕ್ಗ್ರೌಂಡ್ ಇಟ್ಕೊಂಡೆ ನಾವ್ ಆರಾಮಾಗಿ ಶೂಟ್ ಮಾಡ್ಬೋದು. ಏನಂತೀರಾ ಡೈರೆಕ್ಟ್ರೆ? ಇದ್ರಲ್ಲಿ ನನ್ ಕೇಳೋದೇನಿದೆ? ನಾನು ದಾರಿಲಿ ಬರ್ತಾನೆ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡ್ ಬಂದ್ಬಿಟ್ಟಿದೀನಿ ಸರ್. ನಿಮ್ಮ ಪ್ರಾಡಕ್ಟ್ ನ್ಯಾಚುರಲ್ ಆಗಿರೋದ್ರಿಂದ ನಾವ್ ಯಾವ್ದೋ ದೊಡ್ಡ ಫಿಲ್ಮ್ ಸ್ಟಾರ್ಸ್ ನ ಹುಡುಕೋ ಅವಶ್ಯಕತೆ ಇಲ್ಲ ಸರ್. ನ್ಯಾಚುರಲ್ ಆಗಿ ಕಾಣೋ ಕಲರ್ ಫೇಸಸ್ ಇದ್ರೆ ಸಾಕು. ಅದಕ್ಕಾದ್ರೂ ಆಕ್ಟರ್ಸ್ ಹುಡುಕ್ಬೇಕಲ್ವಾ? ಮೇಡಮ್, ಏನು ಅಂತ ಮಾತಾಡ್ತಾ ಇದೀರ ಮೇಡಮ್? ಇಂಥ ಹೀರೋನ ನಮ್ ಕಣ್ಮುಂದೆನೆ ಇಟ್ಕೊಂಡು ಯಾರಾದ್ರೂ ಬೇರೆ ಹೀರೋನ ಹುಡುಕ್ತಾರೆ ಅಂದ್ರೆ ತಪ್ಪಾಗಲ್ವಾ ಮೇಡಮ್? ಆ ಲುಕ್ಸು, ಏನು ಚಾರ್ಮು, ಏನು ಕದರ್ರು, ಮುದ್ದಾಗಿ ಮೋಡಿ ಮಾಡುವಂತ ಆ ಸ್ಮೈಲು. ಡೈರೆಕ್ಟರ್ ಸಾಹೇಬ್ರೆ, ಇದರಲ್ಲಿ ನನ್ನನ್ನು ಯಾಕೆ ಸಾರ್ ನಿಮ್ಮೊಬ್ರನ್ನೇ ಅಲ್ಲ ಸಾರ್, ಇಲ್ಲಿಂದ ಹಂಗೆ ಹಿಂಗ್ ಪ್ಯಾನ್ ಆದ್ರೆ ಈ ಡಸ್ಕಿ ಕಲರು, ಅವ್ರ ಹೈಟು, ಆ ಕಣ್ಣು, ಆ ಮೂಗು, ಆ ಇಬ್ರು ಜೋಡಿ ಸರ್, ಸೂಪರ್ ಜೋಡಿ ಸರ್. ಇಬ್ರು ಕಣ್ಣಲ್ಲಿ ಆ ಕಲೆ ಅನ್ನೋದು ಇದೆಯಲ್ಲ ಸರ್, ಆಹಾ ಅದ್ಭುತ ಸರ್. ಅದಕ್ಕೆ ನಾವಿಬ್ರು ಮದುವೆ ಆಗಿರೋದು. ನಾವಿಬ್ರು ಸೂಪರ್ ಜೋಡಿನೇ. ಆದ್ರೆ ನಂಗೆ ಆಕ್ಟಿಂಗ್ ಎಲ್ಲ ಅಷ್ಟು ಸರಿ ಹೋಗಲ್ಲ. ನಮ್ಮ ಯಜಮಾನ್ರು ತುಂಬಾ ಚೆನ್ನಾಗಿ ಫೈಟ್ ಮಾಡ್ತಾರೆ, ಡಾನ್ಸು ಚೆನ್ನಾಗಿ ಮಾಡ್ತಾರೆ, ಆಕ್ಟಿಂಗು ತುಂಬಾ ಚೆನ್ನಾಗಿ ಮಾಡ್ತಾರೆ. ಕಾಲೇಜಲ್ಲಿ ಇದ್ದಾಗ ಡ್ರಾಮಾ ಎಲ್ಲ ಮಾಡ್ತಿದ್ರು. ಸುರ್ಬಿ, ನೀನು ಏನ್ ಕಡಿಮೆ ಇಲ್ಲ. ನಿನ್ ಪರ್ಫಾರ್ಮೆನ್ಸ್ ವಿಡಿಯೋಸ್ನ ನಾನು ನೋಡಿದೀನಿ. ಕಾಲೇಜ್ ಟೈಮಲ್ಲಿ ಎಷ್ಟು ರೀಲ್ಸ್ ಮಾಡ್ತಿದ್ದೆ ನೀನು? ಸಾರ್, ನಾನು ಹೇಳೋದನ್ನು ಕೇಳಿ ಸರ್. ನಿಮ್ಮಿಬ್ರು ಕಣ್ಣಲ್ಲಿ ಕಲೆ ಕುಣಿದಾಡ್ತಾ ಇದೆ ಸರ್. ಆ ಕಲಾ ಸರಸ್ವತಿ ತಾಂಡವ ಆಡ್ತಾ ಇದ್ದಾಳೆ ಸರ್. ಅದನ್ನ ನಿಮ್ಮ ಪ್ರಾಡಕ್ಟ್ ಆಟಿಟ್ಯೂಡ್ಗೋಸ್ಕರ ಬಳಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಸರ್? ನೋಡಿ ಸರ್, ನೀವು ಬರೀ ಬಾಯಿ ಮಾತಲ್ಲಿ ಸುಳ್ಳು ಹೇಳ್ಬೋದು, ಆದ್ರೆ ಈ ಡೈರೆಕ್ಟರ್ ಕಣ್ಗೆ ಮೋಸ ಮಾಡಕ್ಕಾಗಲ್ಲ ಸರ್.